ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಎಂದು ಭಾವಿಸ್ತೇನೆ ವೀಕ್ಷಕರೇ. ಹಾಗಿದ್ರೆ ಸ್ಟೇ ಹೆಲ್ದಿ, ಸ್ಟೇ ಸೇಫ್ಟಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ, ರಿಸರ್ವ್ ಬ್ಯಾಂಕ್ನ ಒಂದು ಹೊಸ ನಿಯಮವನ್ನು ಬಿಟ್ಟಿದ್ದಾರೆ. ಸೊ ಈ ಒಂದು ರಿಸರ್ವ್ ಬ್ಯಾಂಕ್ನ ಹೊಸ ನಿಯಮ ಏನಪ್ಪ ಅಂತ ಹೇಳಿದ್ರೆ, ಮೇ 31ರೊಳಗೆ ಬ್ಯಾಂಕ್ ಖಾತೆಯಲ್ಲಿ ಇಷ್ಟು ಹಣ ಕಡ್ಡಾಯವಾಗಿ ಇರಲೇಬೇಕು ಅಂತ ಹೇಳಿದ್ದಾರೆ. ಸೊ ಈ ಒಂದು ವಿಷಯದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾತಾಡ್ತಾನೆ. ಸೊ ನೀವೇನು ಮಾಡಬೇಕು, ತಪ್ಪದೇ ಈ ಒಂದು ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತೇನೆ. ಸೊ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಹಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತೇನೆ. ಸೊ ಪ್ರಮುಖ ಮಾಹಿತಿ ಮತ್ತು ಗ್ರಾಹಕರಿಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಈ ಒಂದು ರಿಸರ್ವ್ ಬ್ಯಾಂಕ್. ಸೊ ಭಾರತೀಯ ರಿಸರ್ವ್ ಬ್ಯಾಂಕ್ RBI ಹೊಸ ನಿಯಮವನ್ನು ಜಾರಿಗೆ ತಂದಿದ್ದು, ಮೇ 31, 2025ರೊಳಗೆ ಗ್ರಾಹಕರು ತಮ್ಮ ಬ್ಯಾಂಕ್ ಖಾತೆಗಳಲ್ಲಿ ಕನಿಷ್ಠ 436 ನಿರ್ದಿಷ್ಟ ಬ್ಯಾಲೆನ್ಸ್ ಅನ್ನು ಕಾಪಾಡಿಕೊಳ್ಳಬೇಕು. ಇದನ್ನು ಪಾಲಿಸದಿದ್ದರೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಸ್ವಯಂಚಾಲಿತವಾಗಿ ರದ್ದಾಗುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಿದ್ದಾರೆ. ಸೊ PMJJBY ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಸ್ವಯಂಚಾಲಿತವಾಗಿ ರದ್ದಾಗುತ್ತೆ. ನೀವು ಈ ಒಂದು ಬ್ಯಾಂಕ್ ಅಕೌಂಟ್ಗಳಲ್ಲಿ 436 ನಿರ್ದಿಷ್ಟ ಬ್ಯಾಲೆನ್ಸನ್ನು ಹೊಂದಿಕೊಳ್ಳದಿದ್ದರೆ. ಓಕೆನಾ? ಸೊ ತಲೆಯಲ್ಲಿಟ್ಕೊಳ್ಳಿ, ಬೇಗನೆ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಿ ಹೋಗ್ತೀರಾ ಅಂತಲೇ ನಾನು ಈ ಒಂದು ಇಂಪಾರ್ಟೆಂಟ್ ಮಾಹಿತಿಯನ್ನು ಮೊದಲೇ ನೀಡಿದ್ದೇನೆ. ಓಕೆನಾ? ಸೊ ಇದರಿಂದಾಗಿ ಗ್ರಾಹಕರು ವಿಮಾ ರಕ್ಷಣೆ ಮತ್ತು ಇತರ ಪ್ರಯೋಜನಗಳನ್ನು ಕಳೆದುಕೊಳ್ಳಬಹುದು ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಹೌದು, ಯಾವುದೇ ಬ್ಯಾಂಕ್ ಖಾತೆಗೆ ಇದು ಅನ್ವಯಿಸುತ್ತದೆಯೇ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಹೌದು, PMJJBY ಯೋಜನೆಗೆ ಸೇರಿದ ಎಲ್ಲ ಗ್ರಾಹಕರು ಈ ನಿಯಮವನ್ನು ಪಾಲಿಸಲೇಬೇಕು. ಅಂದರೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆಗೆ ಯಾರೆಲ್ಲ ಸೇರಿದಿರೋ ಆ ಗ್ರಾಹಕರು ಎಲ್ಲರೂ ಕೂಡ ಈ ಒಂದು ನಿಯಮವನ್ನು ಪಾಲಿಸಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಈ ಯೋಜನೆ ಅಡಿಯಲ್ಲಿ ವಾರ್ಷಿಕ 436 ಪ್ರೀಮಿಯಂ ಶುಲ್ಕವನ್ನು ಬ್ಯಾಂಕ್ ಖಾತೆಯಿಂದ ಸ್ವಯಂಚಾಲಿತವಾಗಿ ಕಡಿತ ಮಾಡಲಾಗುತ್ತೆ. ಆದರೆ ಮೇ 31ರ ವೇಳೆಗೆ ಖಾತೆಯಲ್ಲಿ ಸಾಕಷ್ಟು ಹಣವಿಲ್ಲದಿದ್ದರೆ ಪಾಲಿಸಿ ಸಕ್ರಿಯಗೊಳಿಸುವುದಿಲ್ಲ ಮತ್ತು ಈ ಒಂದು 2 ಲಕ್ಷ ರೂಪಾಯಿಗಳ ಜೀವ ವಿಮಾ ರಕ್ಷಣೆ ನಷ್ಟವಾಗುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಇದರಿಂದ PMJJBY ಯೋಜನೆಯ ಪ್ರಯೋಜನಗಳೇನಪ್ಪ ಅಂತ ಹೇಳಿದ್ರೆ, ಪ್ರಮುಖ ಪ್ರಯೋಜನಗಳೇನಪ್ಪ ಅಂತಂದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ವರ್ಷಕ್ಕೆ ಕೇವಲ 436 ರೂಪೀಸ್ 436 ಪಾವತಿಸಿ 2 ಲಕ್ಷ ರೂಪಾಯಿ ಜೀವ ವಿಮಾ ರಕ್ಷಣೆ ಪಡೆಯಬಹುದು. ಯಾವುದೇ ಕಾರಣದಿಂದ ಸ್ವಾಭಾವಿಕ ಅಪಘಾತ ಅಥವಾ ರೋಗ ಸಂಭವಿಸುವ ಒಂದು ರೋಗ ಅಥವಾ ಏನಾದರೂ ಅಪಘಾತ ಅಥವಾ ನಿಮ್ಗೆ ಏನಾದರೂ ಹೆಲ್ತ್ ಇಶ್ಯೂಸ್ ಬರೆದ್ರೆ, ಸೊ ಸಂಭವಿಸುವ ಮರಣದ ಸಂದರ್ಭದಲ್ಲಿ ಹಣವನ್ನು ಪಾಲಿಸಿದಾರರ ಕುಟುಂಬವು ಪಡೆಯುತ್ತದೆ. ಸೊ 18ರಿಂದ 50 ವರ್ಷ ವಯಸ್ಸಿನ ಯಾವುದೇ ಭಾರತೀಯ ನಾಗರಿಕರು ಕೂಡ ಈ ಯೋಜನೆಗೆ ಅರ್ಹರಾಗಿದ್ದಾರೆ. ಸೊ ನಿಮಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲದಿದ್ದರೆ ಮಾಡಿಸ್ಕೊಳ್ಳಿ ಅಂತ ನಾನು ಹೇಳ್ತೇನೆ. ಬೆಟರ್ ಆಪ್ಷನ್ ಫಾರ್ ಇನ್ಶೂರೆನ್ಸ್, ಅದೊಂದು ಇನ್ಶೂರೆನ್ಸ್ ಟೈಪಲ್ಲಿ ಇದೆ, ಅದರ ಪ್ರಧಾನಮಂತ್ರಿ ಅಂತ ಮಾತ್ರ. ಸೊ 436 ರೂಪೀಸ್ ಅಂದರೆ ವರ್ಷಕ್ಕೆ ಕೇವಲ 436 ರೂಪಾಯಿ ನಿಮ್ಗೆ ಯಾರು ಪಾವತಿ ಈ ಒಂದು ಇನ್ಶೂರೆನ್ಸ್ ಪಾಲಿಸಿ ಕೊಡೋದಿಲ್ಲ ಅಂದರೆ ನಾನು ಹೇಳ್ತೇನೆ. ಸೊ 2 ಲಕ್ಷ ರೂಪಾಯಿ ಜೀವ ವಿಮಾ ನಿಮಗೆ ಸಿಗುತ್ತೆ. ಸೊ ಗ್ರಾಹಕರು ಏಕೆ ಜಾಗರೂಕರಾಗಿರಬೇಕು ಅದ್ರ ಬಗ್ಗೆ ಕೂಡ ಹೇಳ್ತೇನೆ. ಸೊ ಖಾತೆಯಲ್ಲಿ 436 ಬ್ಯಾಲೆನ್ಸ್ ಇಲ್ಲದಿದ್ದರೆ ಪಾಲಿಸಿ ಸ್ವಯಂಚಾಲಿತವಾಗಿ ರದ್ದಾಗುತ್ತೆ. ಸೊ ನಂತರ ಮರುಪ್ರಾರಂಭಿಸಲು ಹೊಸ ಅರ್ಜಿ ನೀವು ಸಲ್ಲಿಸಬೇಕಾಗುತ್ತೆ. ಸೊ ಇದು ಎಲ್ಲ ಕಷ್ಟ ಅಲ್ವಾ? ಸೊ ಅದಕ್ಕಿಂತ ನೀವು 436 ರೂಪಾಯಿ ಬ್ಯಾಲೆನ್ಸ್ ಇಡುವುದೇ ಅತಿ ಒಳ್ಳೆಯದು. ಸೊ ವಿಮಾ ರಕ್ಷಣೆ ತಾತ್ಕಾಲಿಕವಾಗಿ ನಿಲ್ಲುತ್ತೆ. ಸೊ ಇದು ಅನಿರೀಕ್ಷಿತ ಸಂದರ್ಭಗಳಲ್ಲಿ ಹಣಕಾಸಿನ ನಷ್ಟಕ್ಕೆ ಕೂಡ ಕಾರಣವಾಗಬಹುದು ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗಿದ್ದಾಗೆ ನೀವು ಗ್ರಾಹಕರು ತುಂಬ ಜಾಗರೂಕರಾಗಿರಬೇಕು ಅಂತ ಹೇಳ್ತೇನೆ. ಸೊ ಮೇ 31ರ ಮುನ್ನ ಎಚ್ಚರಿಕೆಗಳು ಏನಲ್ಲಪ್ಪ ಅಂತ ಹೇಳಿದ್ರೆ, ನಿಮ್ಮ ಬ್ಯಾಂಕ್ ಖಾತೆಯ ಬ್ಯಾಲೆನ್ಸ್ ಪರಿಶೀಲಿಸಿ ಕನಿಷ್ಠ 436 ಖಚಿತಪಡಿಸಿಕೊಳ್ಳಿ. ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ 436 ರೂಪಾಯಿ ಇದೆ ಅಂತ ಖಚಿತಪಡಿಸಿಕೊಳ್ಳಿ. ಇನ್ನು ಸ್ವಯಂಚಾಲಿತ ಪಾವತಿಗಾಗಿ ಸಕ್ರಿಯಗೊಳಿಸಲಾಗಿದೆಯೇ ಎಂದು ಪರಿಶೀಲಿಸಿ. ಇನ್ನು ಬ್ಯಾಂಕ್ ಸಹಾಯಕರನ್ನು ಸಂಪರ್ಕಿಸಿ ಯಾವುದೇ ಸಂದೇಹಗಳಿದ್ದರೆ ಅಂತ ಹೇಳ್ತಾ ಇದ್ದಾರೆ. ಸೊ ಯಾವುದೇ ಒಂದು ಇದ್ರ ಬಗ್ಗೆ ನಿಮಗೆ ಡೌಟ್ ಇದ್ದರೆ, ಇನ್ನು ನಾವು ಹೇಳಿದ್ದು ಕರೆಕ್ಟ್ ಆಗಿಲ್ಲ ಅಂದರೆ ನಿಮಗೆ ನಿಮ್ಮ ಬ್ಯಾಂಕಲ್ಲಿ ಹೋಗಿ ನಿಮಗೆ ಇದ್ರ ಬಗ್ಗೆ ಕೇಳಿ ತಿಳ್ಕೋಬೋದು ಅಂತ ಹೇಳ್ತೇನೆ. ಇನ್ನು RBI ಮತ್ತು ಬ್ಯಾಂಕ್ಗಳು ಗ್ರಾಹಕರ ಸುರಕ್ಷತೆಗಾಗಿ ಈ ನಿಯಮವನ್ನು ಜಾರಿಗೆ ತಂದಿವೆ. ಸೊ ಮೇ 31, 2025ರೊಳಗೆ ನಿಮ್ಮ ಖಾತೆಯಲ್ಲಿ 436 ಖಚಿತಪಡಿಸಿಕೊಂಡರೆ ನೀವು PMJJBY ಯೋಜನೆಯ ಸಂಪೂರ್ಣ ಪ್ರಯೋಜನಗಳನ್ನು ಪಡೆಯಬಹುದು. ಇಲ್ಲದಿದ್ದರೆ ವಿಮಾ ರಕ್ಷಣೆ ಕಳೆದುಕೊಳ್ಳುವ ಅಪಾಯವಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಆದ್ದರಿಂದ ಈಗಿನಿಂದಲೇ ಸಿದ್ಧರಾಗಿ ಮತ್ತು ಖಾತೆ ಬ್ಯಾಲೆನ್ಸ್ ನಿರ್ವಹಿಸಿ ಅಂತ ಹೇಳ್ತಾನೆ. ಸೊ ಈ ಒಂದು ಮಾಹಿತಿ ಸುಳ್ಳು ಮಾಹಿತಿ ಅಲ್ಲ, ಯಾವುದೇ ಸುಳ್ಳು ಮಾಹಿತಿಯನ್ನು ಇಲ್ಲಿ ನೀಡ್ತೀಯಲ್ಲ.
ನಾನು ಇಲ್ಲಿವರೆಗೆ ಏನು ಮಾಹಿತಿಯನ್ನು ನೀಡಿದ್ದೇನೆ ಅದೆಲ್ಲವೂ ಕೂಡ ಪರ್ಫೆಕ್ಟಾಗಿ ತಿಳ್ಕೊಂಡು ಆ ಒಂದು ಮಾಹಿತಿಯ ಮೂಲಗಳಿಂದ ತಿಳ್ಕೊಂಡು ನಿಮಗೆ ತಿಳಿಸ್ತಾ ಇದ್ದೇನೆ ಅಂತ ನನ್ನ ಒಂದು ವೀಕ್ಷಕರಿಗೆ ಕಟ್ಟೆ ಕಡೆಯದಾಗಿ ಹೇಳ್ತಾ ಇದ್ದೇನೆ ವೀಕ್ಷಕರೇ. ಬಿಕಾಸ್ ಯಾಕಂತ ಹೇಳಿದ್ರೆ ನೀವು ಇದರ ಬಗ್ಗೆ ಇದು ಸುಮ್ಮನೆ ಹೇಳ್ತಾರೆ ಅಂತ ನಿಮ್ಮ ತಲೆಯಲ್ಲಿ ಇರ್ಬೋದು, ಬಟ್ ಅಲ್ಲ, ನಾನಿಲ್ಲಿ ಖಚಿತಪಡಿಸ್ಕೊಂಡು ಮಾತ್ರ ನಿಮಗೆ ಈ ಒಂದು ವಿಷಯಗಳ ಬಗ್ಗೆ ತಿಳಿಸ್ತಾ ಇದ್ದೇನೆ. ಓಕೆನಾ? ಸೊ ಯಾರೆಲ್ಲ ಈ ಒಂದು PMJJBY ಯೋಜನೆ ಅಡಿಯಲ್ಲಿ ಇದ್ದೀರೋ ಅವರು ನಿಮ್ಮ ಬ್ಯಾಂಕ್ ಖಾತೆಗಳಲ್ಲಿ 436 ರೂಪಾಯಿ ಬ್ಯಾಲೆನ್ಸನ್ನು ನಿರ್ವಹಿಸಿ ಈ ಒಂದು ಮೇ 31ರೊಳಗೆ ಅಂತ ಹೇಳ್ತಾ, ಇದ್ರ ಬಗ್ಗೆ ಏನಾದರೂ ನಿಮಗೆ ಡೌಟ್ ಇದ್ದರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ಫೀಲ್ ಟು ಫ್ರೀ ಅಂತ ಹೇಳ್ತೇನೆ. ಓಕೆನಾ? ಸೊ ನಾನು ಹೇಳಿ ನಿಮಗೆ ಎಲ್ಲಾದರೂ ಸರಿ ಅನಿಸ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಬ್ಯಾಂಕಲ್ಲಿ ನಿಮಗೆ ಇದ್ರ ಬಗ್ಗೆ ವಿಚಾರಿಸ್ಕೊಳ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾಪ್ ಮಾಡ್ತಾ ಇದ್ದೇನೆ. ಅಂಟಿಲ್ ದೆನ್ ಸಿ ಯು, ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಥ್ಯಾಂಕ್ ಯು, ಧನ್ಯವಾದಗಳು.